ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿವತ್ತು ಮಟನ್ ಸಾಂಬಾರು ಪ್ರಿಪೇರ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರ್ಗೆ 3 ಕಟ್ ಮಾಡಿದೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕಿ ರುಬ್ಬಿದ್ದೀನಿ. ನಾನಿವತ್ತು 1 kg ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮೊದಲು ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ 2 ಸ್ಪೂನಷ್ಟು. ಆಮೇಲೆ ರುಬ್ಬಿದ ಮಿಶ್ರಣವನ್ನು ಸಹ ಸೇರಿಸ್ತಾ ಇದ್ದೀನಿ. ಸೇರಿಸಿದ್ದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಈ ಮಿಶ್ರಣಕ್ಕಾದರೂ ಉಪ್ಪು ಸೇರಿಸಿ, ಇಲ್ಲಾಂದರೆ ಮಟನ್ ಹಾಕಿದ್ಮೇಲಾದರೂ ಉಪ್ಪನ್ನು ಸೇರಿಸಿ. ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಉಪ್ಪು ಸೇರಿಸಿದ್ದೀನಿ. ಮಟನ್ನ ಸಹ ಸೇರಿಸ್ತೀನಿ. ನೋಡಿ, ಮಟನ್ನ ಸೇರಿಸಿದ್ಮೇಲೆ ಮಟನ್ ಈ ಥರ ನೀರು ಬಿಟ್ಕೊತಾ ಇದೆ. ಈ ಥರ ನೀರು ಬಿಡ್ತಾ ಇರಬೇಕು. ಅದು ಮತ್ತೆ ನೀರು ಬಿಟ್ಟು ಮತ್ತೆ ನೀರು ಸೀದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದೇ ಥರ ಮಾಡಿ. ಡ್ರೈ ಆಗೋವರೆಗೂ ನೀರನ್ನ ವೆಯ್ಟ್ ಮಾಡಬೇಕು. ಒಂದು 5-10 ಮಿನಿಟ್ಸಲ್ಲಿ ಡ್ರೈ ಆಗ್ತಾ ಹೋಗುತ್ತೆ. 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇದು ತುಂಬ ಖಾರ ಆಗಿರೋದ್ರಿಂದ 2 ಸ್ಪೂನ್ ಹಾಕಿದ್ದೀನಿ. ಖಾರ ಆಗಲಿಲ್ಲ ಅಂದರೆ ಇನ್ನೊಂದು ಸ್ಪೂನ್ ಹಾಕಿದರೂ ಆಗುತ್ತೆ. ಇದು ಖಾರ ಆಗಿರೋದ್ರಿಂದ 2 ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನಷ್ಟು ಧನಿಯಾ ಪೌಡರ್. ಧನಿಯಾ ಪೌಡರೆಲ್ಲ ಮನೇಲಿ ಪ್ರಿಪೇರ್ ಮಾಡಿರೋದು. ನೀವು ಬೇಕು ಅಂದರೆ ಕೇಳಿ ಹೇಗೆ ಪ್ರಿಪೇರ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಾರದ ಪುಡಿ ಧನಿಯಾ ಪೌಡರ್ ಹಾಕಿದ ಮೇಲೆ ಈ ಥರ ಆಗಿದೆ. ನೆಕ್ಸ್ಟು ಕಾಯಿ ಖಾರನ ಪ್ರಿಪೇರ್ ಮಾಡ್ತಾಯಿದ್ದೀನಿ. 1 ಬೌಲಷ್ಟು ಕಾಯಿ, ಸ್ವಲ್ಪ ಚಕ್ಕೆ, ಗಸಗಸೆ ಅಷ್ಟು ಹಾಕಿ ನೀರು ಹಾಕಿ ರುಬ್ಬಿ ಈ ಥರ ಆಗಿದೆ. ನೆಕ್ಸ್ಟ್ ಅದನ್ನು ಸಹ ಮಟನ್ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡ್ಬಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಸ್ವಲ್ಪ ಹಾಕಿದ್ದೀವಿ, ಈಗ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೋಬೇಕು. ನಾನು ಯಾವುದೇ ಥರ ಮಟನ್ ಮಸಾಲ ಯಾವುದನ್ನು ಸಹ ಯೂಸ್ ಮಾಡ್ದಂಗೆ ಸಾಂಬಾರು ಮಾಡಿರೋದು. ಇದು 4 ವಿಷಲ್ ಹಾಕ್ಸಿದ್ದೀನಿ. ನೋಡಿ, ಸಾಂಬಾರು 4 ವಿಷಲ್ ಆದಮೇಲೆ ಈ ಥರ ಬಂದಿದೆ. ಎಲ್ಲ ಉಪ್ಪು ಖಾರ
ಎಲ್ಲ ಸಾಂಬಾರು ಹದವಾಗಿತ್ತು, ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿತ್ತು. ಮಟನ್ ಚೆನ್ನಾಗಿ ಬೆಂದಿತ್ತು, ಸಾಂಬಾರು ಸಹ ಚೆನ್ನಾಗಿತ್ತು. ಈ ಥರ ಒಮ್ಮೆ ಮಾಡಿ ನೋಡಿ, ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಮುದ್ದೆ ಜೊತೆ ಮಟನ್ ಸಾಂಬಾರು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.